ವರ್ಡ್ ಇವತ್ತಿನ ವ್ಲಾಗು ನೀವು ತಮ್ನೆಲಲ್ಲಿ ನೋಡಿರೋ ಹಾಗೆ ಎಲ್ಲರಿಗೂ ಗೊತ್ತಾಗಿರುತ್ತೆ. ಬಟ್ ಕೆಲವೊಬ್ಬರಲ್ಲಿ ಪ್ರಶ್ನೆ ಬಂದಿರುತ್ತೆ, ಯಾಕೆ ಸಡನ್ ಪ್ಲ್ಯಾನು, ಯಾಕೆ ಈಗ ಹೇರ್ ಕಟ್ ಮಾಡ್ತಿದ್ದೀರಾ, ಏನು ವಿಷಯ ಅಂತ ಕೆಲವೊಬ್ರಿಗೆ ಬಂದಿರುತ್ತಲ್ವ. ಅದಕ್ಕೆ ಉತ್ತರ ಈ ವ್ಲಾಗಲ್ಲಿದೆ, ಕಂಪ್ಲೀಟಾಗಿ ನೋಡಿ. ಹೌದು, ಹೇರ್ ಕಟ್ ಮಾಡ್ತಾ ಇದ್ದೀನಿ. ಲಾಂಗ್ ಟೈಮ್ ಇಷ್ಟು ಲೆಂತ್ ಹೇರ್ ಕಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಬೇರೆ ಏನೂ ವಿಷಯ ಇಲ್ಲ, ಜಸ್ಟ್ ಹೇರ್ ಡೊನೇಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಈಗ ಕ್ಯಾನ್ಸರ್ ಪೇಷಂಟು ತುಂಬ ಜನ ಇರ್ತಾರಲ್ಲ, ಅದರದ್ದು ಆ ಪೇಜ್ಗಳೆಲ್ಲ ಇನ್ಸ್ಟಾಗ್ರಾಮಲ್ಲಿದೆ. ಅಲ್ಲಿ ಕಾಲ್ ಮಾಡಿದ್ರೆ ಅವರು ಮನೆಗೆ ಬಂದು ನಾವು ಏನು ಹೇರ್ ಕಟ್ ಮಾಡಿರ್ತೀವಿ ಅದನ್ನು ಪ್ಯಾಕ್ ಮಾಡಿ ಕೊಟ್ಟರೆ ಅದನ್ನು ತೊಗೊಂಡು ಹೋಗ್ತಾರೆ. ಜಸ್ಟ್ ನನ್ನ ಒಂದು ಏನು ಡೊನೇಟ್ ಮಾಡ್ತಾ ಇದ್ದೀನಿ ಅಷ್ಟೇ, ಬೇರೆ ಯಾವುದು ಐಡಿಯಾ ಇಲ್ಲ. ನಮಗಂತೂ ಕೂದಲು ಕಟ್ ಮಾಡಾದ್ಮೇಲೆ ಮತ್ತೆ ಬರ್ತಾ ಇರುತ್ತೆ. ನನಗಂತೂ ಎಕ್ಸ್ಪೆಷಲಿ ಚೆನ್ನಾಗಿ ಕೂದಲು ಬೆಳೆಯುತ್ತೆ. ಫಸ್ಟೆಲ್ಲ ಬೆಳೀತಾ ಇರಲಿಲ್ಲ, ಬಟ್ ಈಗ ನೀಟಾಗಿ ಗ್ರೋತ್ ಆಗುತ್ತೆ. ಯಾಕಂದರೆ ನಾನು ಫಾಲೋ ಮಾಡೋವಂಥ ರೋಟೀನ್ ಆಗಿರ್ಬೋದು, ಅಥವಾ ನಾನು ಏನೇನು ಪ್ರಾಡಕ್ಟ್ ಯೂಸ್ ಮಾಡ್ತೀನಲ್ಲ, ಶಾಂಪೂ, ಆಯಿಲು, ಜೊತೆಗೆ ಹೋಮ್ ರೆಮಿಡೀಸ್, ಅದೆಲ್ಲ ನಿಜವಾಗ್ಲೂ ನನಗೆ ವರ್ಕ್ ಆಗ್ತಿದೆ. ಹಾಗಾಗಿ ನನ್ನ ಹೇರ್ ಗ್ರೋತ್ ಫಾಸ್ಟಾಗಿದೆ. ಹಾಗಾಗಿ ನಾನು ಹೇರ್ ಕಟ್ ಮಾಡ್ತಾಯಿದ್ದೀನಿ. ವಿತಿನ್ 6 ಮಂತಲ್ಲೇ ನನ್ನ ಹೇರ್ ಗ್ರೋತ್ ಆಗುತ್ತೆ. ಬೇಕಿದ್ರೆ ನಾನು ವೀಡಿಯೋಸ್ ಮಾಡ್ತಾ ಇರ್ತೀನಲ್ಲ, ಆವಾಗ ನಿಮಗೆ ಗೊತ್ತಾಗುತ್ತೆ. ಜಸ್ಟ್ ನನ್ನ ಖುಷಿಗೋಸ್ಕರ ನಾನು ಇರಲಿ, ಡೊನೇಟ್ ಮಾಡೋಣ, ಬೇರೆಯವ್ರಿಗಾದರೂ ಯೂಸ್ ಆಗಲಿ, ಅವರಿಗಂತೂ ಹೇರ್ ಗ್ರೋತ್ ಆಗಲ್ವಲ್ಲ. ನಮ್ಮಲ್ಲಿ ಇರೋದಾದ್ರೂ ಕೊಟ್ಟರೆ ಏನೋ ಒಂಥರ ಖುಷಿ ಅನಿಸುತ್ತೆ. ಹಾಗಾಗಿ ನಾನು ಹೇರ್ ಡೊನೇಟ್ ಮಾಡ್ತಾಯಿದ್ದೀನಿ. ಇನ್ನು ನಾನು ಔಟ್ಡೋರ್ ಶೂಟು ಜೊತೆಗೆ ಹೇರ್ ಬಿಡೋದಾಗಲಿ ಜಾಸ್ತಿ ಆ ಥರ ಎಲ್ಲ ಮಾಡಲ್ಲ. ಆಲ್ಮೋಸ್ಟ್ ನಾನು ಜಡೆ ಎಣ್ದಿನೇ ನಾನು ಸ್ಟೈಲ್ ಮಾಡ್ತಾಯಿರ್ತೀನಿ, ಅಂದರೆ ಹೇರ್ ಸ್ಟೈಲ್ ಮಾಡ್ತಾಯಿರ್ತೀನಿ. ಹಾಗಾಗಿ ನಾನಿಲ್ಲಿ ಜಡೆನ ಎಣೆದ್ಬಿಟ್ಟು ಒಂದು ಕಡೆ 2 ರಿಬ್ಬನ್ ಹಾಕಿದ್ದೀನಿ ಮೇಲೆ, ಮತ್ತು ಕಟ್ ಮಾಡೋ ಕಡೆ 2 ರಿಬ್ಬನ್ ಹಾಕ್ಬಿಟ್ಟು ಮಧ್ಯದಲ್ಲಿ ಕಟ್ ಮಾಡ್ತಾಯಿದ್ದೀನಿ. ತುಂಬ ಸಣ್ಣ ಆಯಿತು. ನನ್ನ ಅಮ್ಮ, ನನ್ನ ಹಸ್ಬೆಂಡ್ ಎಲ್ಲ ಏನಕ್ಕೆ ಕಟ್ ಮಾಡ್ತಿದ್ದೀರಾ ಹಾಗೆ ಹೇಗೆ ಅಂತ ಹೇಳಿದ್ರು. ಬಟ್ ಆಮೇಲೆ ಓಕೆ, ಪರವಾಗಿಲ್ಲ, ಬೆಳೆಯುತ್ತಲ್ವ ಬಿಡು ಅಂತ ಎಲ್ಲರೂ ಸುಮ್ಮನೆ ಆದರು. ನೋಡಿ, ನಾನು ಇಷ್ಟು ಲೆಂತ್ನ ಹೇರ್ ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿದ್ದಾಗಿದೆ, ಅದನ್ನು ತೋರಿಸ್ತಾ ಇದ್ದೀನಿ. ತುಂಬ ಜನ ಹೆಣ್ಮಕ್ಳು ಸಫರ್ ಪಡ್ತಾ ಇರ್ತಾರೆ. ಅಯ್ಯೋ, ನನಗೆ ಕೂದಲು ಉದುರುತ್ತಾ ಇದೆ, ಕೂದಲು ಬೆಳೀತಾ ಇಲ್ಲ, ಹೇರ್ ಫಾಲ್ ಆಗ್ತಾ ಇದೆ, ಹೇರ್ ಡ್ಯಾಮೇಜ್ ಆಗ್ತಾ ಇದೆ, ಏನು ಮಾಡೋದು ಅಂತ ಸೊಲ್ಯೂಷನ್ಗಾಗಿ ಹಾಸ್ಪಿಟ್ಲು, ಡಾಕ್ಟ್ರು, ಅದು ಇದು, ಆ ಶ್ಯಾಂಪು ಈ ಶ್ಯಾಂಪು ಎಲ್ಲನೂ ಟ್ರೈ ಮಾಡಿರ್ತಾರೆ. ಬಟ್ ಅಂಥವ್ರ ಮಧ್ಯೆ ನೀವೇನಕ್ಕೆ ಕಟ್ ಮಾಡ್ತಾ ಇದ್ದೀರಾ, ಇದು ತಪ್ಪಲ್ವಾ, ಹಾಗೆ ಹೇಗೆ ಅಂತ ಹೇಳೋರು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಇಲ್ಲಿ ಬಿಡಿ ಸಿಸ್ಟರ್, ನೀವು ಡೊನೇಟ್ ತಾನೇ ಮಾಡ್ತಾ ಇರೋದು ಅಂತ ಹೇಳೋರು ಒಂದು ಕಡೆ ಇರ್ತಾರೆ. ಬಟ್ ಓಕೆ, ಫೈನಲಿ ಹೇರ್ ಕಟ್ ಆಯಿತು. ಇನ್ನು ಮುಂದೆ ನನ್ನ ಹೇರ್ ರೋಟೀನ್ ಹೇಗಿರುತ್ತೆ ಅಂತ ನಾನು ತೋರಿಸ್ತಾ ಇರ್ತೀನಿ, ನನ್ನ ಮಗನ ಜೊತೆ ಮತ್ತು ಫ್ಯಾಮಿಲಿ ಜೊತೆ. ಹಾಗೆ ಹೇರ್ ಕೇರ್ ರೋಟೀನು, ಟಿಪ್ಸು, ಕೆಲವೊಂದಷ್ಟು ಸ್ಕಿನ್ ಕೇರು, ಹಾಗೆ ನನ್ನ ಲೈಫ್ ಸ್ಟೈಲ್ ಎಲ್ಲನೂ ತೋರಿಸ್ತಾ ಇರ್ತೀನಿ. ಬಟ್ ವಿಡಿಯೋ ಮಾಡೋದು ನಾನು ಟೈಮ್ ತೊಗೊಳುತ್ತೆ ಅಷ್ಟೇ. ದಿನ ಹಾಕೋಕ್ಕಾಗಲ್ಲ, ದಿನ ಬಿಟ್ಟು ದಿನ, ಅಥವಾ